ನಮಸ್ಕಾರ ಎನ್ಆರ್ ಪ್ರಾಪರ್ಟೀಸ್ ಎಲ್ಲ ವೀಕ್ಷಕರಿಗೂ. ನಾವು ಇವತ್ತು ನಿಮಗೆ ಒಂದು ಒಳ್ಳೆ ಪ್ರಾಪರ್ಟಿನ ತೋರ್ಸಕ್ಕೆ ಬಂದಿದ್ದೀವಿ. ಸೊ ಈ ಪ್ರಾಪರ್ಟಿ 20/30 ಆಗಿದೆ. ಪ್ರಾಪರ್ಟಿ ಹೈಲೈಟ್ ಏನಂತ ಅಂದರೆ ಇದು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಬರುತ್ತೆ. ಆ್ಯಂಡ್ ವೆಸ್ಟ್ ಸೈಡ್ ನಿಮಗೆ ಇಲ್ಲಿ 40 ಫೀಟ್ ರೋಡ್ ಸಿಗುತ್ತೆ. ಈ ಕಡೆ ನಾರ್ತ್ ಸೈಡ್ ನಿಮಗೆ 30 ಫೀಟ್ ರೋಡ್ ಸಿಗುತ್ತೆ. ಈ ಪ್ರಾಪರ್ಟಿಗೆ ಅಟ್ಯಾಚ್ ಆಗಿರೋವಂಥ ಒಂದು ಶಾಪ್ ಕೂಡ ಇದೆ. ಸೊ ಅದನ್ನು ನೀವು ಕಮರ್ಷಿಯಲ್ ಪರ್ಪಸ್ಗೆ ಅಂತ ಕೂಡ ಯೂಸ್ ಮಾಡ್ಕೋಬೋದು. 2 ಗೇಟ್ ಇದೆ ಇಲ್ಲಿ ಎಂಟ್ರೆನ್ಸ್ಗೆ. ಸೊ 2 ಗೇಟಿಂದ ನಿಮಗೆ ವೆಹಿಕಲ್ ಕೂಡ ಪಾಸ್ ಆಗೋಷ್ಟು ಜಾಗ ಕೊಟ್ಟಿದ್ದಾರೆ. ಸೊ ತುಂಬ ಒಂದು ಒಳ್ಳೆ ಪ್ರಾಪರ್ಟಿ ಆಗಿದೆ ಇದು. ಫ್ರಂಟ್ ಎಲಿವೇಶನ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ಸ್ಟೋನ್ ಕ್ಲಾಡಿಂಗ್ ಜೊತೆ ಟೆಕ್ಸ್ಚರ್ಡ್ ಪೇಂಟಿಂಗ್ ಕಾಂಬಿನೇಷನಲ್ಲಿದೆ. ಸೊ ಬನ್ನಿ ಪ್ರಾಪರ್ಟಿನ ಡೀಟೇಲ್ ಆಗಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಸೊ 2 ಎಂಟ್ರೆನ್ಸ್ ಗೇಟ್ ಇದೆ. 2 ಸೇಮ್ ಬರುತ್ತೆ. ಗೇಟ್ ಫುಲ್ ಕವರೇಜ್ ಇದೆ ಆ್ಯಂಡ್ ಡಿಸೈನ್ ಕೂಡ ಸೇಮ್ ಆಗಿರುತ್ತೆ. ಸೊ ಎಂಟರ್ ಆದ ತಕ್ಷಣ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ಗೆ ಅಂತ ಹೇಳಿ ಇದೆ. ಸೊ ಇಲ್ಲಿ ಒಂದು ಕಾರ್ನ ನೀವು ನಿಲ್ಲಿಸ್ಕೋಬೋದು ಆ್ಯಂಡ್ ಒಂದೆರಡು 2 ವೀಲರ್ಸ್ನ ಕೂಡ ಇಲ್ಲಿ ನೀವು ಪಾರ್ಕ್ ಮಾಡ್ಕೋಬೋದು. ಸೊ ಅದು ಬಂದ್ಬಿಟ್ಟು ಬೋರ್ವೆಲ್ ಆಗಿರುತ್ತೆ. ಇಲ್ಲಿ ಪಕ್ಕದಲ್ಲಿ ಮೀಟರ್ ಬೋರ್ಡ್ ಇದೆ. ನಾನು ಹೇಳಿರೋಂಥ ಸೆಕೆಂಡ್ ಗೇಟ್ ಇದೇ ಆಗಿದೆ. ಸೊ 2 ಸೇಮ್ ಗೇಟ್ ಇದೆ ಆ್ಯಂಡ್ 2 ಗೇಟಲ್ಲಿ ನಿಮಗೆ ವೆಹಿಕಲ್ನ ತೊಗೊಂಡು ಬರೋಷ್ಟು ಜಾಗ ಇದೆ. 20/30ನ ಇಷ್ಟೊಂದು ಪ್ಲ್ಯಾನ್ ಆಗಿ ಕಟ್ಸಿದ್ದಾರೆ, ನೋಡ್ತಿರ್ಬೋದು ನೀವು. ಸೊ ಇದು ಬಂದ್ಬಿಟ್ಟು ಲಿಫ್ಟ್ ಬರುತ್ತೆ ಇಲ್ಲಿ. ಸೊ ಪ್ರತಿಯೊಂದು ಫ್ಲೋರ್ಗೂ ನಿಮಗೆ ಇಲ್ಲಿ ಲಿಫ್ಟ್ ಆಕ್ಸೆಸ್ ಕೂಡ ಇದೆ. ಬನ್ನಿ ಗ್ರೌಂಡ್ ಫ್ಲೋರ್ ನೋಡಿದ್ವಿ, ಈಗ ಫಸ್ಟ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ. ಸೊ ಇಲ್ಲೆಲ್ಲ ಲಪೋತ್ರ ಗ್ರಾನೈಟಿಂದ ಇದು ಫ್ಲೋರಿಂಗ್ ಮಾಡಿದ್ದಾರೆ ಸ್ಟೇರ್ ಕೇಸ್ನ. ಆ್ಯಂಡ್ ಸೈಡಲ್ಲಿ SS ರೈಲಿಂಗ್ಸ್ ಕೂಡ ಇದೆ. ಪಕ್ಕದಲ್ಲಿ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಆಗಿರೋವಂಥ ವಾಲ್ಸ್ ಕೂಡ ಇದೆ. ಆ್ಯಂಡ್ ಮೇಲೆ ಅಲ್ಲಿ ಕಲರ್ಫುಲ್ ಆಗಿರೋವಂಥ ಸ್ಪಾಟ್ಲೈಟ್ಸ್ ಇದೆ. ಸೊ ಪ್ರಾಪರ್ಟಿ ನಾರ್ತ್ ವೆಸ್ಟ್ ಆಗಿದೆ ಆ್ಯಂಡ್ ಇದನ್ನ ಮೇನ್ ಡೋರ್ ಬಂದ್ಬಿಟ್ಟು ನಾರ್ತ್ ಫೇಸಿಂಗ್ ಆಗಿದೆ. ಪೂರ್ತಿ ವಾಸ್ತು ಪ್ರಕಾರ ಇದನ್ನ ಕಟ್ಸಿದ್ದಾರೆ. ಬನ್ನಿ ನೋಡೋಣ. ಸೊ ಮೇನ್ ಡೋರ್ ಬಂದ್ಬಿಟ್ಟು ಟೀಕ್ ವುಡ್ ಆಗಿರುತ್ತೆ. ಸೊ ಫಸ್ಟ್ ಫ್ಲೋರ್ ಎಂಟರ್ ಆದ ತಕ್ಷಣವೇ ನಮಗೆ POP ಫುಲ್ ಫಿನಿಶ್ಡ್ ಆಗಿರೋವಂಥ ಒಂದು ಸ್ಪೇಷಿಯಸ್ ಆಗಿರೋ ಹಾಲ್ ಸಿಗುತ್ತೆ. ಅದ್ರ ಮುಂದ್ಗಡೆ ಇಲ್ಲಿ ಒಂದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಜೊತೆ ಇರೋ TV ಯೂನಿಟ್ ಬರುತ್ತೆ. ಇಲ್ಲೆಲ್ಲ ನಿಮ್ಮ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಗ್ಯಾಜೆಟ್ಸ್ ಎಲ್ಲ ಸ್ಟೋರ್ ಮಾಡೋಕ್ಕೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಪಕ್ಕದಲ್ಲಿ ವಿಂಡೋ ಕೂಡ ಇದೆ ವೆಂಟಿಲೇಷನ್ಗೆ ಅಂತ ಹೇಳಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿ ಕೆಳಗಡೆ ಕೊಟ್ಟಿರೋವಂಥ ಸ್ಪೇಸು ಇದೆಲ್ಲ ನಿಮಗೆ ಸ್ಟೋರೇಜ್ಗೆ ಅಂತ ಹೇಳಿ ಇದೆ. ಸೊ ಇದು ಓಪನ್ ಕಿಚನ್ ಕಾನ್ಸೆಪ್ಟಲ್ಲಿ ಮಾಡಿರೋವಂಥ ಕಿಚನ್ ಇದೆ. ಆ್ಯಂಡ್ ಈ ಕಿಚನಲ್ಲಿರೋ ಟೈಲ್ಸ್ ಬಣ್ಣ ಏನಿದೆ ತುಂಬ ಡಿಫ್ರೆಂಟ್ ಆಗಿದೆ. ಡಿಸೈನ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಕಬರ್ಡ್ಸ್ ಇದೆ ಕಿಚನಲ್ಲಿ. ಅಲ್ಲಿ ಸಿಂಕ್ ಬರುತ್ತೆ. ಸೊ ಇದು ಓವನ್ ಎಲ್ಲ ಸೆಟಪ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಯುಟಿಲಿಟಿ ಆಗಿದೆ. ಯುಟಿಲಿಟಿನ ಕೂಡ ಪೂರ್ತಿ ಕವರ್ ಮಾಡಿದ್ದಾರೆ. ಯೂಶಲಿ ಮನೆಯಲ್ಲಿ ಪೈಪ್ ಲೈನ್ ಕನೆಕ್ಷನ್ ಎಲ್ಲ ಆಚೆ ಕಾಣಿಸ್ತಿರತ್ತೆ ಬಿಲ್ಡಿಂಗಿಂದ. ಅದು ಕಾಣಿಸ್ಬಾರ್ದು ಅಂತ ಹೇಳಿ ಇಲ್ಲಿ ಒಂದು ಸ್ಪೆಷಲ್ ಸ್ಪೇಸ್ನ ಕೊಟ್ಟು ಇದನ್ನ ಒಳಗಡೆನೆ ತೊಗೊಂಡ್ಬಿಟ್ಟಿದ್ದಾರೆ. ಸೊ ಇದು ಕಾಮನ್ ಬಾತ್ರೂಮ್ ಆಗಿರುತ್ತೆ. ಸೊ ಇದು ಪೂಜಾ ರೂಮ್ ಆಗಿರುತ್ತೆ. ಪೂಜಾ ರೂಮ್ ಕೂಡ ಪ್ಯೂರ್ ಇದು ಟೀಕ್ ವುಡ್ಡಿಂದಾನೇ ಮಾಡಿರೋದು. ಈಗ ನಾನು ನಿಂತ್ಕೊಂಡಿರೋ ಸ್ಪೇಸ್ ಏನಂತ ಅಂದರೆ ಇದು ಡೈನಿಂಗ್ಗೆ ಅಂತ ಹೇಳಿ ಸ್ಪೇಸ್ ಕೊಟ್ಟಿರೋವಂಥದ್ದು.
20x30ನ ಎಷ್ಟೊಂದು ಯೂಟಿಲೈಸ್ ಆಗಿ ಮನೆನ ಕಟ್ಸಿರೋದು ನಾನು ಇವತ್ತೇ ನೋಡ್ತಿರೋದು. ಫಸ್ಟ್ ಫ್ಲೋರ್ ನೋಡಿದ್ವಿ, ಬನ್ನಿ ಸೆಕೆಂಡ್ ಫ್ಲೋರ್ ಕೂಡ ನೋಡ್ಕೊಂಡು ಬರೋಣ ಈಗ. ಸೊ ಬರೀ ಹಾಲ್ ಅಷ್ಟೇ ಅಲ್ಲದೆ ಸ್ಟೇರ್ ಕೇಸ್ ಎಲ್ಲ ಪೂರ್ತಿ ಫ್ಲೋರಿಂಗ್ ಎಲ್ಲ ಇವರು ಗ್ರಾನೈಟ್ ಇಂದಾನೆ ಮಾಡಿದ್ದಾರೆ. ಸೊ ಇದು ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ ಆಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ಬೆಡ್ರೂಮ್ ಆಗಿದೆ. ಮೇಲೆ ಎಲ್ಲ ಪ್ರೊಫೈಲ್ ಲೈಟ್ಸ್ ಎಲ್ಲ ಕೊಟ್ಟಿದ್ದಾರೆ, POP ಎಲ್ಲ ಫಿನಿಶ್ ಆಗಿದೆ ಫುಲ್. ಆ್ಯಂಡ್ ಇದು ಬಂದ್ಬಿಟ್ಟು TV ಯೂನಿಟ್ ಆಗಿದೆ. ಇಲ್ಲೆಲ್ಲ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ಇರುವಂಥ ಕಬರ್ಡ್ಸ್ ಇದೆ. ಸೊ ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾಲ್ಕನಿ ಆಗಿದೆ. ಈ ಮನೆ ಹೈಲೈಟ್ ಏನಂತ ಅಂದರೆ, ಎಲ್ರಿಗೂ ಬಾಲ್ಕನಿ ತುಂಬ ಇಷ್ಟ. ಇಲ್ಲಿ ಪ್ರತಿಯೊಂದು ರೂಮಲ್ಲೂ ಬಾಲ್ಕನಿ ಕೊಟ್ಟಿದ್ದಾರೆ ಅಟ್ಯಾಚ್ ಆಗಿರೋವಂಥದ್ದು. ಸೊ ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್ ಆಗಿರುತ್ತೆ. ಸೊ ಫಿಟ್ಟಿಂಗ್ ಕಸ್ಟಮೈಸೇಬಲ್ ಇದೆ. ಸೊ ಇದು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಇದನ್ನ ಕಿಡ್ಸ್ ರೂಮ್ ಅಥವಾ ಚಿಲ್ಡ್ರನ್ಸ್ ರೂಮ್ ಅಂತ ಹೇಳ್ಬೋದು ನಾವು. ಸೊ ಈ ಕಿಡ್ಸ್ ರೂಮಲ್ಲಿ ಒಂದು ಸ್ಟಡಿ ಟೇಬಲ್ಗೆ ಅಂತ ಹೇಳಿ ಇಲ್ಲಿ ಟೇಬಲ್ ಸೆಟಪ್ ಮಾಡಿದ್ದಾರೆ. ಈ ಕಡೆ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಸೊ ಇಲ್ಲಿ ಸ್ಲೈಡಿಂಗ್ ಕಬರ್ಡ್ಸ್ ಇದೆ. ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್ ಆಗಿದೆ. ಈ ರೂಮ್ಗೆ ಅಟ್ಯಾಚ್ ಆಗಿರುವಂಥ ಬಾಲ್ಕನಿ ಇದು. ಸೊ ಬನ್ನಿ ಸೆಕೆಂಡ್ ಫ್ಲೋರ್ ನೋಡಿದ್ವಿ, ಈಗ ಥರ್ಡ್ ಫ್ಲೋರ್ನ ಕೂಡ ಬೇಗ ನೋಡ್ಕೊಂಡು ಬರೋಣ. ಒಟ್ಟಿನಲ್ಲಿ 4 ರೂಮ್ ಬರುತ್ತೆ ಈ ಮನೇಲಿ. ಸೊ 2 ಬೆಡ್ರೂಮ್ನ ಇವಾಗ ನೋಡಿದ್ವಿ, ಇಲ್ಲಿ 2 ರೂಮ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಫಸ್ಟ್ ರೂಮ್ ಆಗಿರುತ್ತೆ. ಈ ರೂಮ್ನ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಇದನ್ನ ನೀವು ಹೋಮ್ ಥಿಯೇಟರ್ ಆಗಿ ಮಾಡ್ಕೋಬೋದು. ಅದ್ರ ತಕ್ಕಂಗೆ ನಿಮಗೆ ಇಲ್ಲಿ ಲೈಟ್ ಸ್ಪಾಟ್ ಲೈಟ್ಸ್ ಎಲ್ಲ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ. ಸೊ ಇದನ್ನ ಹೋಮ್ ಥಿಯೇಟರ್, ಜಿಮ್ ಅಥವಾ ಬೆಡ್ರೂಮ್ ಆಗಿ ಕೂಡ ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ಬಂದ್ಬಿಟ್ಟು ಇದು ಕಬರ್ಡ್ಸ್ ಇದೆ ಇಲ್ಲಿ. ಸೊ ಈ ರೂಮ್ಗೆ ಅಟ್ಯಾಚ್ ಆಗಿರುವಂಥ ಬಾಲ್ಕನಿ. ನಾನು ಆಗಲೇ ಹೇಳ್ದಂಗೆ 20x30 ಅಲ್ಲಿ ಇಷ್ಟೊಂದು ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಎಲ್ಲ ರೂಮ್ಗೂ ಲಿಫ್ಟ್ ಆಕ್ಸೆಸ್ ಇದೆ. ಆ್ಯಂಡ್ ಪ್ರತಿಯೊಂದು ರೂಮಲ್ಲೂ ಬಾಲ್ಕನಿ ಇರೋದು ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ ಥರ್ಡ್ ಫ್ಲೋರ್ದು. ಇಲ್ಲಿ ಕೂಡ ಸ್ಟಡಿ ಟೇಬಲ್ ಅಥವಾ ಇದನ್ನ ವರ್ಕ್ ಟೇಬಲ್ ಆಗಿ ಕನ್ವರ್ಟ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ವೈಡ್ ಆಗಿರೋಂಥ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ. ಅದರ ಪಕ್ಕದಲ್ಲಿ ಇಲ್ಲಿ ಸ್ಲೈಡಿಂಗ್ ಕಬರ್ಡ್ಸ್ ಇದೆ ಈ ರೂಮಲ್ಲಿ. ಮೇಲೆ ಡಿಫ್ರೆಂಟ್ ಆಗಿ ಫಿನಿಶ್ ಆಗಿರುವಂಥ POP ಡಿಸೈನ್ಸ್ ಇದೆ. ಇಲ್ಲಿ ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಈ ರೂಮ್ಗೆ ಅಟ್ಯಾಚ್ ಆಗಿರುವಂಥ ಬಾಲ್ಕನಿ. ಬನ್ನಿ ಬೇಗ ಟೆರೆಸ್ ಕೂಡ ನೋಡ್ಕೊಂಡು ಬರೋಣ ಈಗ. ಟೆರೆಸ್ನ ಕೂಡ ಗೇಟಿಂದ ಫುಲ್ ಕವರ್ ಮಾಡಿದ್ದಾರೆ. ಸೊ ಇಲ್ಲಿ ವಾಷಿಂಗ್ ಏರಿಯಾ ಅಂತ ಹೇಳಿ ಇವರು ಕೊಟ್ಟಿದ್ದಾರೆ. ಅಲ್ಲಿ ಮೇಲೆ ಒಂದು ಓವರ್ ಹೆಡ್ ಟ್ಯಾಂಕ್ ಬರುತ್ತೆ.
ಸೊ ಇಲ್ಲೊಂದು ಪಾರ್ಟಿಷನ್ ಮಾಡಿದ್ದಾರೆ. ಮೇ ಬಿ ಇಲ್ಲಿ ನೀವು ಕ್ಲೋತ್ಸ್ನ ಡ್ರೈ ಮಾಡ್ಬೋದು, ಇಲ್ಲ ಅಂತ ಅಂದರೆ ಮೇ ಬಿ ಇದನ್ನ ಪಾರ್ಟಿ ಹಾಲ್ ಆಗೋದೆಲ್ಲ ಕನ್ವರ್ಟ್ ಮಾಡ್ಕೋಬೋದು. ಸೊ ಟೆರೆಸಲ್ಲಿ ನಿಮಗೆ ಒಂದು ಕಸ್ಟಮೈಸಬಲ್ ಫೀಚರ್ ಇದೆ. ಏನಂತ ಅಂದರೆ ನಿಮಗೆ ಬೇಕು ಅಂತ ಅಂದರೆ ಇಲ್ಲಿ ನಿಮಗೆ ಮೇಲೆ ಮಂಗಳೂರು ಟೈಲ್ಸ್ನ ಕೂಡ ಇವರು ಫಿಕ್ಸ್ ಮಾಡಿ ಕೊಡ್ತಾರೆ. ವೀಕ್ಷಕರೇ, ನೋಡಿದ್ರಲ್ಲ, ಇನ್ನೊಂದು ಒಳ್ಳೆ ಪ್ರಾಪರ್ಟಿನ ನಿಮ್ಮ ಮುಂದೆ ನಾವು ತಂದಿಟ್ಟಿದ್ದೀವಿ. ಸೊ ಈ ಪ್ರಾಪರ್ಟಿ ಲೊಕೇಶನ್ ಬಂದುಬಿಟ್ಟು ಬನಶಂಕರಿ 6 ಸ್ಟೇಜ್ 4th ಬ್ಲಾಕ್ ಆಗಿರುತ್ತೆ. ಆ್ಯಂಡ್ ಈ ಪ್ರಾಪರ್ಟಿ ಸುತ್ತಮುತ್ತಲೂ ನಿಮಗೆ ಸಾಕಷ್ಟು ಒಳ್ಳೆ ಸ್ಕೂಲ್ಸ್, ಕಾಲೇಜಸ್, ಹಾಸ್ಪಿಟಲ್ಸ್ ಎಲ್ಲದಕ್ಕೂ ನಿಮಗೆ ಆ್ಯಕ್ಸಸ್ ಇದೆ. ಆ್ಯಂಡ್ ಹತ್ತಿರದಲ್ಲಿ ನಿಮಗೆ ವಾಜ್ರಳ್ಳಿ ಮತ್ತು ಕೆಂಗೇರಿ ಮೆಟ್ರೋ ಸ್ಟೇಷನ್ ಕೂಡ ಸಿಗುತ್ತೆ. ಈ ಪ್ರಾಪರ್ಟಿನ ಡೀಟೇಲ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೋಡಿ, ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ತಕ್ಷಣ ಕರೆ ಮಾಡಿ ಈ ಪ್ರಾಪರ್ಟಿನ ನಿಮ್ಮದಾಗಿಸ್ಕೊಳ್ಳಿ. ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಲೇಬೇಡಿ. ಧನ್ಯವಾದಗಳು.